ನಮ್ಮ ಮನೆಯ ಕನ್ನಡಿ ಮುಂದೆ ನಿಂತರೆ ಮುಖ ತುಂಬ ಕಲೆಗಳು ಕಾಣಿಸ್ತಾ ಇತ್ತು. ಹೀಗೆ ತುಂಬ ದಿವಸ ನೋಡ್ತಾ ನೋಡ್ತಾ ನಾನು ಕನ್ನಡಿನ ಬದಲಾಯಿಸ್ಕೊಂಡು ಬಂದೆ. ಹೊಸ ಕನ್ನಡಿ ತಂದೆ. ಹೊಸ ಕನ್ನಡಿ ತಂದ್ರೂ ಕೂಡ ಅದೇ ಕಲೆ, ಅದೇ ಗೋಳು. ನೇರ ಅಂಗಡಿಯವನ ಮುಂದೆ ನಿಂತೆ, ಚೆನ್ನಾಗಿ ಬೈದೆ, ಯಾಕೆ ಕ್ವಾಲಿಟಿ ಇಲ್ಲದ ಕನ್ನಡಿ ಎಲ್ಲ ನನಗೆ ಕೊಡೋದು, ಒಳ್ಳೆ ಕನ್ನಡಿ ಕೊಡಿ ಅಂತ. ಅವನು ಬೇಗ ಭಯಪಟ್ಟು ನನಗೆ ಒಳ್ಳೆ ಕ್ವಾಲಿಟಿಯ ಕನ್ನಡಿ ಕೊಟ್ಟ. ಮತ್ತೆ ಅದೇ ಕಲೆ, ಮತ್ತೆ ಅದೇ ಗೋಳು. ಕೊನೆಯಲ್ಲಿ ನನಗೆ ಗೊತ್ತಾಗಿದ್ದಿಷ್ಟೆ, ತೊಂದರೆ ಇದ್ದಿದ್ದು ಕನ್ನಡಿಯಲ್ಲೆಲ್ಲ, ತೊಂದರೆ ಇದ್ದಿದ್ದು ನನ್ನ ಮುಖದಲ್ಲಿ, ಕಲೆಗಳು ಇದ್ದಿದ್ದು ನನ್ನ ಮುಖದಲ್ಲಿ ಅಂತ. ಹಾಗಾಗಿ ನಾವು ಏನು ಅಂತ ಅರ್ಥಕೊಂಡ್ರೆ ಬೇರೆಯವ್ರನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸುಲಭ ಅಲ್ವಾ. ಟಾಟಾ, ಬಾಯ್.